ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ಇವತ್ತಿನ ಸಂಚಿಕೆಯಲ್ಲಿ ನೀವು ಮನೆ ಕಟ್ಟಲಿಕ್ಕೆ ಎಲ್ಲ ವ್ಯವಸ್ಥೆ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತೀರಿ. ಈ ಮನೆಗೆ ಸಂಬಂಧಿಸಿದಂಥ ಹಾರೋಬಿಕ್ಸ್ ಇಟ್ಟಿಗೆಗಳನ್ನು ತರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಥವಾ ಮಣ್ಣಿನ ಇಟ್ಟಿಗೆಗಳನ್ನು ಬಳಸ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಆ ಇಟ್ಟಿಗೆಗಳು ಶುದ್ಧವಾದ ಸ್ಥಳದಲ್ಲಿ ಮಾಡಿದರೆ, ಅಂದರೆ ಒಳ್ಳೆಯ ಮಣ್ಣಿಂದ ಮಾಡಿದರೆ ಅಥವಾ ಒಳ್ಳೆಯ ಸಿಮೆಂಟು ಮಿಕ್ಸ್ ಮಾಡಿದರೆ ಅದು ನಿಮ್ಮ ಮನೆಯ ಫೌಂಡೇಶನ್ಗಾಗಲಿ ಗೋಡೆ ಕಟ್ಟೋದಕ್ಕಾಗಲಿ ಬಳಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮನೆಗೆ ದೀರ್ಘಕಾಲವಾದಂಥ ಬಾಳಿಕೆ ಬರ್ತದೆ ಮತ್ತು ಆ ಮನೆ ಬಿಗಿಯಾಗಿ ಇರ್ತದೆ. ಮಳೆಗಿಳೆ ಬಂದಂಥ ಒಂದು ಸಂದರ್ಭದಲ್ಲೂ ಸಹ ಸೋರ್ತಕ್ಕಂಥದ್ದು, ತೊಟ್ಟಿಕ್ತಕ್ಕಂಥದ್ದು ಆಗಲ್ಲ. ಆದರೆ ಅದರ ಕ್ವಾಲಿಟಿಯ ಗುಣಮಟ್ಟ ಉತ್ತಮವಾಗಿ ಇಲ್ಲದೇ ಇದ್ದರೆ ಮಳೆ ಬಂದಂಥ ಒಂದು ಸಂದರ್ಭದಲ್ಲಿ ನೀರಿನಿಂದ ತೊಟ್ಟೋಗ್ತಕ್ಕಂಥದ್ದು, ಗೋಡೆ ಕ್ರ್ಯಾಕ್ ಬಿಡ್ತಕ್ಕಂಥದ್ದು, ಹಾಗೆ ಒಂದೇ ವರ್ಷ ಅಥವಾ 2 ವರ್ಷದಲ್ಲಿ ನಿಮ್ಮ ಮನೆಯ ಆ ಗೋಡೆಗಳೆಲ್ಲ ಪಟ್ಟೆ ಗೆರೆ ಬೀಡ್ತಕ್ಕಂತಹ ಸಾಧ್ಯತೆಗಳಿರೋದ್ರಿಂದ ನೀವು ಆದಷ್ಟು ಹೆಚ್ಚಿನ ಜಾಗರೂಕತೆಯನ್ನು ಈ ಮನೆಗೆ ಬಳಸ್ತಕ್ಕಂಥ ಜಲ್ಲಿ ಆಗಲಿ, ಮರಳಾಗಲಿ, ಆರೋಬಿಕ್ಸ್ ಇಟ್ಟಿಗೆಗಳಾಗಲಿ ಅಥವಾ ಮಣ್ಣಿನ ಇಟ್ಟಿಗೆಗಳಾಗಲಿ, ಕಬ್ಬಿಣವನ್ನಾಗಲಿ ಬಳಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸರಿಯಾದ ಜಾಗೃತೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಮನೆ ಕಟ್ಟಿಸಿಕೊಳ್ಳುವವರ ಕರ್ತವ್ಯ ಆಗಿರಬೇಕು. ಯಾಕೆಂದರೆ ನಿಮ್ಮ ಮನೆ 100 ವರ್ಷಗಳ ಕಾಲ ಗಟ್ಟಿಯಾಗಿರಬೇಕು. ಆ ಮನೆಯಿಂದ ನಿಮಗೆ ಯಶಸ್ಸು ಸಿಗಬೇಕು ಅಂತಂದರೆ ಈ ವಸ್ತುಗಳ ಗುಣಮಟ್ಟಗಳ ಬಗ್ಗೆ ನೀವೇನಾದರೂ ರಾಜಿಯಾದರೆ ಆ ಮನೆಯಿಂದ ನಿಮಗೆ ಶುಭ ಫಲಗಳು ಸಿಗೋದಿಲ್ಲ. ಹಾಗೆ ಇನ್ನು ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಈ ಮನೆ ಕಟ್ಟಿಕೊಳ್ಳುವ ಒಂದು ಗಡಿಬಿಡಿಯಲ್ಲಿ ಹಳೆ ಮನೆಯ ವಸ್ತುಗಳು, ಕಿಟಕಿ ಆಗ್ಬೋದು, ಬಾಗಿಲಾಗಿರ್ಬೋದು ಅಥವಾ ಮರದ ವಸ್ತುಗಳು ಆಗಿರ್ಬೋದು, ಹೊಸ ಮನೆಗೆ ಬಳಕೆ ಮಾಡ್ಕೊಂಬನ ಕಡಿಮೆಗೆ ಸಿಗುತ್ತೆ ಅಂತೇಳಿ ಎಲ್ಲೋ ಸೆಕೆಂಡ್ ಹ್ಯಾಂಡಲ್ ವಸ್ತುಗಳನ್ನು ಪೇಂಟ್ ಮಾಡಿಬಿಟ್ಟು ತಂದು ನಿಮ್ಮ ಮನೆಗೆ ಅಳವಡಿಕೆ ಮಾಡಿಕೊಂಡ್ರೂ ಸಹ ಅದು ಫಲಗಳನ್ನು ಕೊಡೋದಿಲ್ಲ. ನಿಮಗೆ ಖರ್ಚು ಜಾಸ್ತಿ ಬರ್ಬೋದು ಅಥವಾ ನಿಮ್ಮ ಮನೆಯ ಖರ್ಚು ಹೆಚ್ಚಾಗ್ಬೋದು. ಬಟ್ ನೀವು ಏನೇ ಮಾಡಬೇಕಾದ್ರೂ ಹೊಸ ಮನೆಗೆ ಹೊಸದಾದಂಥ ವಸ್ತುಗಳನ್ನು, ಮರದ ಫರ್ನಿಚರ್ಸ್ ಆಗಿರ್ಬೋದು, ಮಂಚಗಳಾಗಿರ್ಬೋದು, ಚೇರ್ಗಳಾಗಿರ್ಬೋದು, ಕುರ್ಚಿಗಳಾಗಿರ್ಬೋದು, ಯಾವುದೇ ವಸ್ತುಗಳಾಗಿರಲಿ ಹೊಸತಾದಂಥ ವಸ್ತುಗಳನ್ನು ಬಳಕೆ ಮಾಡ್ಕೊಬೋದು. ಹಾಗೂ ಅದರ ಕ್ವಾಲಿಟಿಯ ಗುಣಮಟ್ಟವನ್ನು ಪರಿಶೀಲನೆ ಮಾಡಿಕೊಂಡು ನೀವು ಮೂವ್ ಮಾಡಿದಾಗ ನಿಮಗೆ ಅದರಿಂದ ಉತ್ತಮ ರೀತಿಯ ಫಲಗಳು ದೊರೆಯುತ್ತವೆ. ವೀಕ್ಷಕರೇ, ನೀವು ನಿಮ್ಮ ಯಾರಾದರೂ ಕಡಿಮೆಯಲ್ಲಿ ಕೊಡಿಸ್ತೀನಿ ಒಳ್ಳೆಯ ವಸ್ತುಗಳು ಅಂತ ಹೇಳಿದರೂ ಸಹ ನಿಮ್ಮ ಕಣ್ಣಾರ ಪರಿಶೀಲನೆ ಮಾಡದೆ ಆ ವಸ್ತುಗಳ ಗುಣಮಟ್ಟವನ್ನು ಗಮನಿಸದೆ ಬಳಕೆ ಮಾಡಿಕೊಂಡು ಸಮಸ್ಯೆಯನ್ನು ತಂದುಕೋಬೇಡಿ. ಹಾಗಾಗಿ ಈ ವಸ್ತುಗಳ ಬಗ್ಗೆ ಯಾವುದೇ ಕಾರಣಕ್ಕೂ ರಾಜಿ ಆಗೋದು ನಿಮ್ಮ ಕುಟುಂಬದ ಮನೆಯ ವಿಚಾರದ ಬಗ್ಗೆ ಶ್ರೇಯಸ್ಸಲ್ಲ. ವೀಕ್ಷಕರೇ, ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ನಿಮ್ಮ ಮನೆಗೆ ಕಂಬಗಳನ್ನು ಹಾಕ್ತಕ್ಕಂಥ ಸಂದರ್ಭ ಆಗಿರಲಿ, ಕಿಟಕಿಗಳನ್ನು ಇಡ್ತಕ್ಕಂಥ ಒಂದು ಸಂದರ್ಭಗಳಾಗಿರಲಿ, ಬಾಗಿಲುಗಳನ್ನು ಅಳವಡಿಸ್ತಕ್ಕಂಥ ಒಂದು ಸಂದರ್ಭಗಳಾಗಲಿ, ಉಚ್ಚ ಸ್ಥಾನಗಳನ್ನು ಗಮನಿಸಿ ಸರಿಯಾದ ಕ್ರಮದಲ್ಲಿ ಇಟ್ಟುಕೊಂಡಾಗ ಮಾತ್ರ
ಆ ಮನೆ ಬೇಗ ಬೇಗ ಆಗುತ್ತೆ. ಹಾಗೆ ನಿಮಗೆ ಆ ಮನೆಯಿಂದ ಸುಖ, ಶಾಂತಿ, ನೆಮ್ಮದಿ, ಅಭಿವೃದ್ಧಿ ಸಿಗಲಿಕ್ಕೆ ಸಾಧ್ಯ. ಕೆಲವೊಂದು ಕಡೆ ನಾನು ವಾಸ್ತು ಪರಿಶೀಲನೆ ಮಾಡಿದಾಗ ಇಂಜಿನಿಯರ್ ಪ್ಲ್ಯಾನ್ಗಳ ಪ್ರಕಾರ ಮನೆಗಳನ್ನು ಕಟ್ಕೊತಾರೆ. ಇಂಜಿನಿಯರ್ಗಳಿಗೆ ವಾಸ್ತುನೇ ಸರಿಯಾಗಿ ಗೊತ್ತಿರಲಿಲ್ಲ. ಯಾವುದೋ ಒಂದು ದಿಕ್ಕಲ್ಲಿ ಮುಖ್ಯ ಬಾಗಿಲನ್ನು ಕೊಟ್ಬಿಡ್ತಾರೆ, ಪೂರ್ವ ಈಶಾನ್ಯಕ್ಕೋ ಅಥವಾ ಉತ್ತರ ಈಶಾನ್ಯಕ್ಕೋ ಅದೊಂದು ಕೊಟ್ಬಿಟ್ಟು ಕುಬೇರ ಮೂಲೆಗೆ ಬೆಡ್ರೂಮು, ವಾಯುವ್ಯಕ್ಕೊಂದು ಬೆಡ್ರೂಮ್ ಕೊಟ್ಬಿಟ್ಟು ವಾಸ್ತು ಪ್ರಕಾರ ಕೊಡ್ತಾ ಇದ್ದೀವಿ ಅಂತೇಳಿ ನಿಮಗೆ ಕೊಟ್ಟಿರ್ತಾರೆ. ಅನಂತರ ಮನೆ ಕಟ್ಕೊಂಡು ಗೃಹ ಪ್ರವೇಶ ಆಗಿ ಆ ಮನೆಯಿಂದ ಕಷ್ಟ ನಷ್ಟ ಅನುಭವಿಸ್ತಾ ಇರ್ತಕ್ಕಂಥ ಹಲವಾರು ನಿದರ್ಶನಗಳು ನನ್ನ ವಾಸ್ತು ಪರಿಶೀಲನೆಯಲ್ಲಿ ಕಂಡುಬಂದಿದೆ. ಆದ್ದರಿಂದ ನೀವು ಮನೆಯನ್ನು ಕಟ್ಟುವ ಸಂದರ್ಭದಿಂದ ಶುರು ಮಾಡಿ ಮನೆಯ ಗೃಹ ಪ್ರವೇಶ ಆಗುವವರೆಗೂ ವಾಸ್ತು ವಿಚಾರ ತಿಳಿದಿರ್ತಕ್ಕಂಥ ಜ್ಯೋತಿಷ್ಯರನ್ನು ಸಂಪರ್ಕಿಸಿ ಸೂಕ್ತ ಮಾರ್ಗದರ್ಶನಗಳನ್ನು ಪಡ್ಕೊಂಬೋದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.